ಹಾಯ್ ಫ್ರೆಂಡ್ಸ್, ನಾನು ಪ್ರವೀಣಾ ಫರ್ನಾಂಡಿಸ್. ಇವತ್ತಿದು ವಿಡಿಯೋ ನಮ್ಮದು ಕೃಷಿ, ಮಳೆಯಿಂದಾಗಿ ಕೃಷಿ ಏನಾಗಿದೆ ಅದರ ಬಗ್ಗೆ ಒಂದು ವಿಡಿಯೋ ನೋಡಿ. ನಮಗೆ ಇಲ್ಲಿ ಗದ್ದೆಯಿಂದಾಗಿ ಪಾಸಾಗಬೇಕು, ಅದಕ್ಕೋಸ್ಕರ ನಾನು ನನ್ನ ತಂಗಿ ಹತ್ರ ಒಂದು ಬೂಟು ತರಲಿಕ್ಕೆ ಹೇಳಿದೆ. ಒಳ್ಳೆ ಸಾಫ್ಟ್ ಇದೆ ಬೂಟು. ಇದು ಬೂಟು ಹಾಕಿ ಹೋಗೋದಿದ್ದರೆ ಗದ್ದೆಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ. ನೋಡಿ, ಪರ್ಫೆಕ್ಟ್ ಉಂಟು. ಈಗ ನಾವು ನಮ್ಮ ಜಾಗದ ಹತ್ರ ಹೋಗುವ. ನೋಡಿ, ಈ ಗದ್ದೆ ಪಾಸಾಗಿ ಹೋಗಬೇಕು. ಈಗ 2-3 ದಿವಸ ಮಳೆ ಸ್ವಲ್ಪ ಕಡಿಮೆ ಆದ್ದರಿಂದ ಸ್ವಲ್ಪ ನೀರು ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಉಂಟು. ಆದರೆ ಮುಂದೆ ಹೋಗುವಾಗ ನಿಮಗೆ ಕಾಣ್ಬೋದು. ನೋಡಿ, ಇಲ್ಲೆಲ್ಲ ನೀರು, ನೋಡಿ ಇಲ್ಲಿ ನೀರಿದೆ. ಈ ಗದ್ದೆ ನೀರು ನಾವು ಹೀಗೆ ಸಾಧಾರಣ ಚಪ್ಪಲ್ ಹಾಕಿ ಹೋದರೆ ನಮಗೆ ಕಾಲಿಗೆ ಮತ್ತು ನಂಜೆಲ್ಲ ಆಗುತ್ತೆ, ಕಾಲೆಲ್ಲ ತುರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಇದು ಗದ್ದೆದ ನೀರು ಇಳಿದು ಹೋಗೋದಿಲ್ಲ, ಅಲ್ಲೇ ಸ್ಟಾಕ್ ಆಗಿರುತ್ತೆ. ಅದರಿಂದ ಇಂಥ ಶೂ ಹಾಕಿ ಹೋದರೆ ನಮ್ಮ ಕಾಲು ಸೇಫ್ ಆಗಿರುತ್ತೆ, ಎಲರ್ಜಿ ಏನೂ ಆಗೋದಿಲ್ಲ. ಮಳೆ ತುಂಬ ಜಾಸ್ತಿ ಆದ್ದರಿಂದ ತರಕಾರಿ ಮಾಡಿದ್ದು ಕೂಡ ಅಷ್ಟು ಒಳ್ಳೆಯದಾಗಿ ಬಂದಿಲ್ಲ. ಆದರೂ ಈಗ 2-3 ದಿವಸದಿಂದ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ, ಮಳೆ ಎಲ್ಲ ಜಾಸ್ತಿ ಆದ್ರಿಂದ ಫುಲ್ಲು ಹುಲ್ಲಾಗಿದೆ. ಇಲ್ಲ ನೋಡಿ, ಎಲ್ಲ ನೀವು ನೋಡಿರ್ಬೋದು. ಮೊದಲು ನಾನೊಂದು ವಿಡಿಯೋ ಮಾಡಿದ್ದೆ, ಹುಲ್ಲೆಲ್ಲ ತೆಗೆದದು ಫುಲ್ಲು ಹುಲ್ಲಾಗಿದೆ. ಅದೇ ರೀತಿ ಮಳೆ ಜಾಸ್ತಿ ಆದ್ರಿಂದ ಇದಕ್ಕೇನು ನಮಗೆ ಗೊಬ್ಬರ ಏನು ಹಾಕಲಿಕ್ಕೆ ಆಗಲಿಲ್ಲ. ಒಂದು ಸಾರಿ ಸ್ವಲ್ಪ ಹಾಕಿದೆ, ಅದರಿಂದ ಗಿಡಗಳು ನೋಡಿ, ಬೆಂಡೆ ಗಿಡ ಎಲ್ಲ ಏನಿಲ್ಲ, ಊಟ ತಿನ್ನದವರಾಗೇ ಇದೆ, ಸಪೂರ ಏನಿಲ್ಲ. ನೋಡಿ, ಇಲ್ಲಿ ಕೂಡ ಗಿಡೊಂಥರ ಆಗಿ ಹೋಗಿದೆ. ನೋಡಿ, ಮತ್ತು ಅಲಸಂಡೆದು ಬಳ್ಳಿ ಸ್ವಲ್ಪ ಹೋಗಿದೆ, ಹೂವೆಲ್ಲ ಆಗಿದೆ. ಆದರೂ ಕೂಡ ಎಂಥದೋ ಬಂದು ಇದು ತಿಂತದೆ ನೋಡಿ, ಬಳ್ಳಿ ಎಲ್ಲ ಬಾಡಿದಾಗೆ. ಏನು ಪಕ್ಷಿಗಳು, ಒಂದೇ ನವಿಲು ಅಥವಾ ಏನಾದರೂ ಪಕ್ಷಿಗಳು ಬಂದು ತಿಂತವೆ. ಇದು ಇಲ್ಲದಿದ್ದರೆ ಹೀಗೆ ಬಾಡುವುದಿಲ್ಲ. ನೋಡಿ, ಇದರಲ್ಲೆಲ್ಲ ಮಿಡ್ಲಲ್ಲಿ ಬಾಡಿದೆ ಎಲ್ಲ. ತುಂಬ ವೆಜಿಟೇಬಲ್ಸ್ ಎಲ್ಲ ಈ ಸರಿ ಮಾಡಬೇಕಂತೇಳಿ ಇಂಟ್ರೆಸ್ಟಲ್ಲಿ ಎಲ್ಲ ಮಾಡಿದ್ದು. ಬಟ್ ಒಂದು ಸೈಡಿಂದ ಮಳೆ, ಒಂದು ಸೈಡಿಂದ ಏನೋ ಪಕ್ಷಿಗಳು ಬಂದು ಇದು ಮಾಡ್ತಾಯಿದೆ. ನೋಡಿ, ಅಲ್ಲಿ ನೋಡಿ ಮೇಲಿಂದೆ ಬಾಡಿದೆ. 1-2 ಬೆಂಡೆಕಾಯಿ ಇದೆ, ಅದನ್ನು ತೆಗೆಯುವ. ಸಣ್ಣದು, ಜಾಸ್ತಿ ದೊಡ್ಡದೇನಿಲ್ಲ. 2 ಬೆಂಡೆಕಾಯಿ ಸಣ್ಣದು. ಮಳೆ ಬರೋದಕ್ಕಿಂತ ಮೊದಲು ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿದ್ದೆ, ಒಂದು ಹುಲ್ಲು ಕೂಡ ಇರಲಿಲ್ಲ. ಈಗ ನೋಡಿ, ಫುಲ್ಲು ಹುಲ್ಲಾಗಿದೆ. ನೋಡಿ, ಇದು ನಮ್ಮದು ಟೆರೇಸಲ್ಲಿ ನಾನು ನೆಟ್ಟ ಗಿಡಗಳು. ನೋಡಿ, ಒಂಥರ ಮಳೆ ಜಾಸ್ತಿ ಆದ್ದರಿಂದ ನೋಡಿ, ಮಳೆ ಜಾಸ್ತಿ. ಈಗ 2-3 ದಿವಸದಿಂದ ಫುಲ್ಲು ಬಿಸಿಲು. ನೋಡಿ ಹೇಗೆ ಆಗಿದೆ. ಬೆಂಡೆಕಾಯಿ ಆದರೂ ಇದು ನಾನು ಕೃಷಿ ಇಲಾಖೆಯಿಂದ ತಂದ ಬೀಜ. ಅವರು ಹೇಳಿದರು ದೊಡ್ಡ ಬೆಂಡೆಕಾಯಿ ಆಗುತ್ತೆ ಅಂದೇಳಿ. ಇದೀಗ ನಾನು ಬೀಜಕ್ಕೆ ಬಿಟ್ಟದ್ದು, ಆದರೂ ತುಂಬ ದೊಡ್ಡದೇನಿಲ್ಲ. ನೋಡಿ, ಈ ಸೈಜಲ್ಲಿ ಆಗ್ತಾ ಉಂಟು ಅಷ್ಟೇ. ನೋಡಿ, 1-2 ನಾನು ಸ್ಟಾರ್ಟಿಂಗ್ ಇದು ಬೀಜಕ್ಕೆ ಬಿಟ್ಟದ್ದು, 1-2 ಸ್ವಲ್ಪ ದೊಡ್ಡದುಂಟು. ಮತ್ತೆಲ್ಲ ಒಂಥರ ಇದೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಇದಕ್ಕೆ ಏನು ನನಗೆ ಗೊಬ್ಬರ ಜಾಸ್ತಿ ಹಾಕಲಿಕ್ಕೆ ಆಗಲಿಲ್ಲ, ಮಳೆ ಜಾಸ್ತಿ ಆದ್ದರಿಂದ. ಮತ್ತು ನಿಮಗೆ ಇಲ್ಲಿ ಕಾಣ್ಬೋದು ಒಂದು ಪೀರೆ. ಇದು ನಮ್ಮ ಊರಿನ ಪೀರೆ ಥರ ಅಲ್ಲ. ನಮ್ಮ ಊರಿನ ಪೀರೆ ಆದರೆ ಅದಕ್ಕೆ ಸೈಡಲ್ಲಿ ಲೈನ್ಸ್ ಎಲ್ಲ ಇರುತ್ತಲ್ಲ, ಇದು ಪ್ಲೇನ್ ಉಂಟು, ಒಳ್ಳೆದಿದೆ. ಮೊನ್ನೆ ಒಂದು ಆಗಿತ್ತು, ಅದು ನಾವು ಪದಾರ್ಥ ಮಾಡಿದ್ದೆವು, ಒಳ್ಳೆ ಟೇಸ್ಟ್ ಇದೆ. ಸಾಧಾರಣ ಮುಳ್ಳು ಸೌತೆ ಥರ ಒಳ್ಳೆದಾಗಿ ಸಾಫ್ಟ್ ಆಗುತ್ತೆ, ಒಳಗಿಂದ ನೀರೇ ಒಂಥರ. ಮತ್ತು ನಮ್ಮದು ಹೀರೆಕಾಯಿಗೆ ಇದು ಸಹ ಹೋಗಿದೆ ನೋಡಿ, ಅಲಸಂಡೆ ಕೂಡ ಹಾಗೆ. ಅಲಸಂಡೆ ನಾನು ನಿಮಗೆ ಹೇಳಿದೆ ಅಲ್ಲ, ಅದೇ ಏನೋ ಬಂದು ರಾತ್ರಿಯೋ ಹಗಲೋ ಗೊತ್ತಿಲ್ಲ, ಪಕ್ಷಿಗಳು ಬಂದು ತಿಂದು ಹೋಗುತ್ತೆ. ಅದರಿಂದ ಎಲ್ಲ ಗಿಡ ನೋಡಿ ಒಂಥರ ಹೋಗಿದೆ. ಮತ್ತು ಮಳೆ ಕೂಡ ಜಾಸ್ತಿ ಆಯಿತು ನೋಡಿ. ಏನು ಎಕ್ಸ್ಪೆಕ್ಟ್ ಮಾಡಿದಷ್ಟು ತರಕಾರಿ ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟೇ ಇವತ್ತಿದು ವಿಡಿಯೋ.
ನೋಡಿ, ಮಳೆ ಜಾಸ್ತಿ ಆದರೂ ಕೂಡ ರೈತರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಅದು ಮಾಡಿದವರಿಗೆ ಮಾತ್ರ ಗೊತ್ತಾಗೋದು ನಮಗೆ. ಯಾಕೆಂದರೆ ರೈತರ ಕಷ್ಟ ಅದನ್ನು ಮಾಡಿದವರಿಗೆ, ರೈತರಿಗೆ ಮಾತ್ರ ಅದರದ್ದು ಗೊತ್ತಾಗೋದು. ನಾವು ಹೋಗಿ ಮಾರ್ಕೆಟಿಂದ ಬೈ ಮಾಡ್ತೇವೆ, ತಿಂತೇವೆ, ನಮಗೆ ಅದರದ್ದು ಕಷ್ಟ ಏನಂತ ನಮ್ಗೆ ಗೊತ್ತಿರೋದಿಲ್ಲ. ನಾವು ಸ್ವಂತವಾಗಿ ನಾವು ಹೀಗೆ ಸಣ್ಣ ಸಣ್ಣ ಕೃಷಿ ಆದರೂ ಮಾಡುವಾಗ ನಮಗೆ ಅದರದ್ದು ಅನುಭವ ಸಿಗುತ್ತೆ. ಮಳೆ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಮಳೆ ಕಡಿಮೆ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಏನೆಲ್ಲ ಹೇಗೆಲ್ಲ ಕೃಷಿ ಮಾಡಬೇಕಂತ ಒಂದು ಅನುಭವ ಕೂಡ ಸಿಗುತ್ತೆ. ಆದರೆ ನಾವು ಮಾಡಿದಾಗ ಇಂಥ ಒಂದು ಇದು ಬರುವಾಗ ನಮಗೆ ಬೇಸರ ಕೂಡ ಆಗುತ್ತೆ. ಆದರೂ ಅಡ್ಡಿಲ್ಲ, ನಮಗೆ ಸಿಗುವಂಥದ್ದು ಸಿಗುತ್ತೆ, ಇಲ್ಲದ್ರೆ ಇದೆ. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಈ ಕೃಷಿ ಮಾಡುವ ರೈತರಿಗೆ ಇದು ತುಂಬ ನಷ್ಟ. ಯಾಕೆಂತೇಳಿದರೆ ಕೆಲವರೆಲ್ಲ ರೆಂಟಿಗೆ, ಬಾಡಿಗೆಗೆಲ್ಲ ಸ್ಥಳ ತೆಕ್ಕೊಂಡು, ಇಲ್ಲದ್ರೆ ಗೇಣಿ ಕೊಡ್ತೇನೆ ಹಾಗೆ ಇದು ಮಾಡಿ ಎಲ್ಲ ಕೃಷಿ ಮಾಡುವವರಿಗೆ ಅಲ್ಲಿ ಅವರಿಗೆ ವೆಜಿಟೇಬಲ್ ಆಗದಿದ್ದರೆ ಅವರಿಗೆ ತುಂಬ ನಷ್ಟ. ನಾವೀಗ ನಮ್ಮ ಇರುವ ಜಾಗದಲ್ಲಿ ಸ್ವಲ್ಪ ಮಾಡಿದ್ದು ಅದರಲ್ಲಿ ಆಗಲಿಲ್ಲ ಅಂತ ನಮಗೆ ಸ್ವಲ್ಪ ಬೇಜಾರು ಇರುತ್ತೆ. ಅದರ ತುಂಬ ನಮಗೆ ನಷ್ಟ ಏನಿಲ್ಲ. ಆದರೆ ತುಂಬ ಪ್ರಮಾಣದಲ್ಲಿ ಕೃಷಿ ಮಾಡುವ ರೈತರಿಗೆ ಇದು ತುಂಬ ನಷ್ಟ. ಅದರಿಂದ ನಾವು ಮಾಡುವಾಗ ಅವರ ಅನುಭವ ಸಿಗುವಾಗಲೇ ನಮಗೆ ಗೊತ್ತಾಗೋದು ಅದರದ್ದು ಕಷ್ಟ ಎಷ್ಟು. ರೈತ ಒಂದು ವೆಜಿಟೇಬಲ್ ನಾವು ಒಂದು ತರಕಾರಿ ನಾವು ತಿನ್ನುವಾಗ ಅದರ ಹಿಂದೆ ಒಂದು ರೈತನದ್ದು ಎಷ್ಟು ಎಫರ್ಟ್ ಇರುತ್ತೆ ಅಂತೇಳಿ ನಾವು ಕೃಷಿ ಮಾಡಿದಾಗ ನಮಗೆ ಅದರದ್ದು ಗೊತ್ತಾಗುತ್ತೆ. ಇಷ್ಟೇ ಇವತ್ತಿದು ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.